ಮಾಯಾಂಗಿಣಿ ಮೋನಿಕಾಳ ಕರ ಮತ್ತು ಒಂದೊಂದೇ ಬಟಬಯಲಾಗ್ತಿದೆ. ಕಟ್ಟಿಕೊಂಡ ಗಂಡನಿಗೆ ಕೈ ಕೊಟ್ಟು 3 ತಿಂಗಳ ಕಾಲ ಪೊಲೀಸಪ್ಪನ ಜೊತೆ ಪೇರಿಕೆತ್ತಿದ್ದ ಮೋನಿಕಾ ಆಂಟಿ ಮಾಧ್ಯಮದಲ್ಲಿ ಸುದ್ದಿ ಆಗ್ತಿದ್ದಂತೆ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ಲು. ನಾನೇನು ಕದ್ದಿಲ್ಲ, ಕಳ್ಳಿ ಅಲ್ಲ ಅಂತವಳ ರಹಸ್ಯ ಬಯಲಾಗಿದೆ. ಅದರ ಡೀಟೇಲ್ಸ್ ಏನಿದೆ ನೋಡಿ. ಪೊಲೀಸ್ ಜೊತೆ ಎಸ್ಕೇಪ್ ಆಗಿದ್ದ ಆಂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್. ನಂದೇನು ತಪ್ಪೇ ಇಲ್ಲ, ನಾನೊಬ್ಳು ಅಮಾಯಕಿ. ಸಿಸಿಟಿವಿಯಲ್ಲಿ ಮಾಯಾಂಗನೆ ಮೋನಿಕಾ ರಹಸ್ಯ ರಿವೀಲ್. ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ನೋಡಿ ಪರಿಚಯವಾಗಿದ್ದ ಗೃಹಿಣಿಯೊಬ್ಬಳು ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಪರಾರಿಯಾಗಿದ್ದ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಮೋನಿಕಾ ಎಂಬಾಕೆ ತನ್ನ ಮಗನನ್ನು ತೊರೆದು ಗಂಡನ ಬಳಿಯಿದ್ದ ಹಣ, ಒಡವೆ ತೆಗೆದುಕೊಂಡು HSR ಪೊಲೀಸ್ ಠಾಣೆಯಲ್ಲಿ ಹೊಯ್ಸಳ ವಾಹನ ಚಲಾಯಿಸುತ್ತಿದ್ದ ಪೊಲೀಸ್ ಪೇದೆ ರಾಘವೇಂದ್ರನ ಜೊತೆ ಪರಾರಿಯಾಗಿದ್ಲು. ಈ ಬಗ್ಗೆ ಗಂಡ ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿದ್ದ. ಆಗ ನಾನು ಏನೂ ಕದ್ದು ತೆಗೆದುಕೊಂಡು ಹೋಗಿಲ್ಲ ಅಂತ ಸಬೂಬು ನೀಡಿದ್ಲು. ಇದೀಗ ಮೋನಿಕಾಳ ಕಳ್ಳಾಟ ಬಟಾಬಯಲಾಗಿದೆ. ಮನೆಯಲ್ಲಿಟ್ಟಿದ್ದ ಬಟ್ಟೆ, ಒಡವೆ ತುಂಬಿಕೊಂಡು ಪರಾರಿಯಾಗಿರೋ ಸಿಸಿಟಿವಿ ದೃಶ್ಯ ಸಾಕ್ಷಿ ನೀಡುತ್ತಿದೆ. ಕಳೆದ ಆಗಸ್ಟ್ 8ರಂದು ಮಧ್ಯಾಹ್ನ ಮನೆಗೆ ಎಂಟ್ರಿ ಕೊಟ್ಟಿದ್ದ ಮೋನಿಕಾ 2 ದೊಡ್ಡ ಬ್ಯಾಗ್ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ರಾಜಾರೋಷವಾಗಿ ಮೋನಿಕಾ ಪರಾರಿಯಾಗಿದ್ದಾಳೆ. ಒಡವೆ ಅಂತ ಹೇಳ್ತೀನಿ ಮೇಡಮ್, ಇದೇ ನಮ್ಮ ತಂದೆ ಒಂದು 3 ವರ್ಷದಿಂದ ನನಗೆ 4 ಲಕ್ಷದೊಂದು ಚೆಕ್, 1 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು. ಅದರಲ್ಲಿ ಇದೇ ರಾಜೇಶ್ ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟಿತ್ತು. ಅಲ್ಲೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಪರ್ ಗ್ರಾಮ್ ಬಂದು 4800 ರೂಪೀಸ್ ಇತ್ತು. ಅವತ್ತಿನ ದಿನ ನಾನು ಲಾಂಗ್ ಹಾರ, ನೆಕ್ಲೇಸು ಮತ್ತು ಇದು ಅವ್ನಿಗೆ ಕಡಗ ಎಲ್ಲನೂ ನಾನೇ ಗಿಫ್ಟಾಗಿ ಅವ್ನಿಗೆ ಕಡಗ ಎಲ್ಲನೂ ಕೊಡಿಸಿದ್ದು ಸತ್ಯ. ಅದು ಬಿಟ್ಟರೆ ನನ್ನ ಮನೆಯಲ್ಲಿ ನಾನು ಬರೋ ದಿನ NCR ಕಾಪಿ ಮಾಡಿಸೋ ದಿನನೂ ಮನೆಯಲ್ಲಿ ಏನಾದರೂ ಒಡವೆ ಐತೇನೋ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ ಇದೇ ಮಾತು ಕೇಳಿದ್ರು. ಅವರು ಅವತ್ತೇನಂತಂದ್ರೆ ಇಲ್ಲ ಏನೂ ಇರಲಿಲ್ಲ ಅಂತ. ಮನೆಯಲ್ಲಿ ಇದ್ದಿದ್ದು ನನ್ನ ಮಾಂಗಲ್ಯ ಚೈನ್ ಇದೆ, ಮೈಸೂರಲ್ಲಿ ಮಾಡಿಸಿರೋ ಮಾಂಗಲ್ಯ ಚೈನು, ಮತ್ತು ನಮ್ಮ ತಂದೆ ಕೊಡಿಸಿರೋದು, ಮತ್ತು ಒಂದು 3 ರಿಂಗ್ ಇತ್ತು. ಅದು ಬಿಟ್ಟರೆ ಮನೆಯಲ್ಲಿ ಬಿಲ್ಕುಲ್ ಏನೂ ಇರಲಿಲ್ಲ. ಇರೋದನ್ನು ನನ್ನ ಮಗು ಸತ್ಯವಾಗ್ಲೂ ಹೇಳ್ತೀನಿ, ಏನೂ ಇರಲಿಲ್ಲ. ನನಗೂ ಮಗುನೇ. ಇಂಥದ್ರಲ್ಲಿ ಇವತ್ತು 160 ಗ್ರಾಮ್ ಚಿನ್ನ ಮತ್ತೆ 1,80,000 ಇದೆಲ್ಲ ಕಟ್ಟ ಕತೆ. ಸರಿ, ಇದಕ್ಕೆ ಏನಾಯ್ತು ಎಲ್ಲಾನು ಒರಿಜಿನಲ್ ಪ್ರೂಫ್ ತಂದ್ಕೊಡ್ಲಿ. ಇನ್ನು ತನ್ನ ಸಹೋದರನಿಗೆ ಗಂಡ ಮಂಜುನಾಥ್ ಬೆದರಿಕೆ ಹಾಕಿರೋದಾಗಿ ಆರೋಪವನ್ನ ಮೋನಿಕಾ ಮಾಡಿದ್ಲು. ನನ್ನ ಅಣ್ಣನಿಗೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಗಂಡ ಮಂಜುನಾಥ್ ಮೇಲೆ ಕಿಡಿಕಾರಿ ಕೆಂಡವನ್ನೇ ಉಗುಳಿದ್ಲು. ಆದ್ರೆ ಈ ವಿಚಾರದಲ್ಲೂ ಕೂಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಂದ್ರೆ ಇದೇ ಮೋನಿಕಾ ಕಳೆದ 2 ವರ್ಷಗಳ ಹಿಂದೆ ತನ್ನ ಸ್ವಂತ ಸಹೋದರನ ಮೇಲೆ ದೂರು ನೀಡಿದ್ದಾಳೆ. ಈ ಮಾಟಗಾತಿ ಮೋನಿಕಾ ನನ್ನ ಅಣ್ಣ ಆಸ್ತಿಗಾಗಿ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಸದ್ಯ ಈ ಬಗ್ಗೆ FIR ಕೂಡ ದಾಖಲಾಗಿದ್ದು ಮೋನಿಕಾ ಆಂಟಿಯ ನಿಜ ಮುಖವಾಡ ಬಟಾಬಯಲು ಮಾಡಿದೆ. ಅದೇನೇ ಹೇಳಿ, ಮಾಡಿದ್ದು ಮಾನ ಹೋಗೋ ಕೆಲ್ಸ. ಅಂಥದ್ರಲ್ಲಿ ಅಮಾಯಕಿಯಂತೆ ನವರಂಗಿ ಆಟ ಆಡ್ತಿರೋ ಮೋನಿಕಾಳ ಅಸಲಿ ಕಹಾನಿ ಒಂದೊಂದಾಗೆ ಕಳಚಿಕೊಳ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.